ಪಂಚಾಯತಿ ಹೊನಕೆರೆ ಗ್ರಾಮದಲ್ಲಿ ಹಿರಿಯ ರೈತ ಮುಖಂಡರು, ರೈತ ನಾಯಕರು, ರೈತ ಮುಖಂಡರು, ನಮ್ಮೆಲ್ಲರಿಗೂ ಹಿರಿಯರು, ಮಾರ್ಗಸೂಚಿಯವರು ಆದಂಥ ಪಾಪಣ್ಣವರು ಸುಮಾರು ಸ್ವಲ್ಪ ಹೆಚ್ಚು ಕಮ್ಮಿ 100 ವರ್ಷ ಆಗ್ತಾ ಇರುವಂಥ ಒಂದು ಹಿರಿಯ ರೈತರು. ಅವರು ಸೇವೆ ಬಹಳ ಇದೆ. ಯಾಕೆ ರೈತರಿಗೋಸ್ಕರ ಮಾತಾಡಿರೋ ರೈತರಿಗ ದನಿ ಎತ್ತಂತಹ ಒಂದು ಪಾಪಣ್ಣವರು ಅವರು ಇವತ್ತು ನಿಧನರಾಗಿದ್ದಾರೆ. ಅವರಿಗೆ ಆತ್ಮೀಯಕ್ಕೆ ಶಾಂತಿ ಸಿಗ್ಲಿ ಅಂತೇಳಿ, ಅವ್ರ ಕುಟುಂಬವರಿಗೆ ಆ ದುಃಖವನ್ನು ತೀರಿಸ್ಕೊಳ್ಳುವಂತ ಧೈರ್ಯ ದೇವರು ಕೊಳ್ಳಿ ಅಂತೇಳಿ, ಮತ್ತು ಅವ್ರ ಮಕ್ಕಳು ಮೊಮ್ಮಕ್ಕಳು ಅನೇಕ ಒಂದು ಬಂಧು ಬಾಂಧವರು ಎಲ್ಲರೂ ಇದ್ದಾರೆ. ಅವ್ರಿಗೆಲ್ರಿಗೂ ಒಂದು ಆ ದೇವರ ಆಶೀರ್ವಾದದಿಂದ ಆ ಧೈರ್ಯ ಬರಲಿ. ಇವತ್ತು ನಮ್ಮ ಒಡ್ಡಲ್ಲಿ ಮಾರ್ಕೆಟು ಇಷ್ಟು ಬೆಳಿಬೇಕಂತ ಇಂಥ ರೈತರಿಂದ ನಮಗೆ ಒಂದು ಮರದ ಕೆಳಗಡೆ ಒಂದು ಬುಟ್ಟಿಗಳಿಟ್ಕೊಂಡು ಟೊಮಾಟೊ ಮಾರ್ತಾ ಇದ್ವು. ಅಂತ ಟೈಮಲ್ಲಿ ಹೋಗಿ ನಾನು ಬಂದು ಟೊಮಾಟೊ ಕೇಳಿದಾಗ, ನೀವು ಹುಡುಗರು ಒಂದು ಮಾರ್ಕೆಟನ್ನು ಇಂಪ್ರೂವ್ ಮಾಡಿ ಒಳ್ಳೆ ದೊಡ್ಡ ಮಾರ್ಕೆಟ್ ಮಾಡಿ, ಮಾರ್ಕೆಟಿಂದ ಎಲ್ಲ ರೈತರಿಗೆ, ತಾಲೂಕಲ್ಲ ಎಲ್ಲ ರೈತರಿಗೂ ಒಳ್ಳೇದಾಗತ್ತೆ. ಯಾಕಂದ್ರೆ ಇವಾಗ ಟೊಮಾಟೊ ಒಂದು 5 ಬಾಕ್ಸಲ್ಲಿ 10 ಬಾಕ್ಸ್ 50 ಬಾಕ್ಸ್ ಮೆಟ್ರಾಸ್ಗೆ ಹಾಕೊಂಡು ಗಾಡಿಗಳಲ್ಲಿ ಹೋಗ್ಬೇಕಾಯ್ತು. ಅದಕ್ಕೋಸ್ಕರ ಇಲ್ಲೇ ಬಂದು ವ್ಯಾಪಾರಸ್ಥರು ತಗೊಂಡ್ಬಂದು ಇಲ್ಲಿ ಟೊಮಾಟೊ ಹಾಕಿದಾಗ ರೈತರಿಗೆ ಒಳ್ಳೇದಾಗತ್ತೆ ಅಂತೇಳಿ, ನಮ್ಗೆ ಕೂಡ ಸಹ ಒಂದು ಮಗನ ತರ ಒಂದು ಬಂದಾಗ ಅವ್ರಿಗೂ ಸಹ ನಾನು ಬಂದು ನಮ್ಮ ಒಂದು ಮಾರ್ಕೆಟ್ ಓಪನ್ ಮಾಡಿದಾಗ ಕೇಳಿದಾಗ ಕೂಡ ಸಹ ನಾನು ಇದ್ದೀನಿ, ನೀನು ಮಾಡಪ್ಪ, ಒಳ್ಳೇದಾಗತ್ತೆ, ರೈತರಿಗೆ ಒಳ್ಳೇದು ಮಾಡ್ರಿ, ಯಾರನ್ನೇ ಒಂದು ಮಾಡಲಿ ರೈತರಿಗೆ ಒಳ್ಳೇದು ಮಾಡಿ, ರೈತರಿಗೆ ಒಂದು ಸ್ಪಂದನೆ ಮಾಡಬೇಕು, ರೈತರಿಗೆ ಒಂದು ಇದು ಮಾಡ್ಬೇಕು ಅಂತ ಹೇಳಿದಾಗ ನಾವು ಸಹ ಇಲ್ಲಿ ಬಂದು ಅವ್ರ ಆಶೀರ್ವಾದ ಪಡ್ಕೊಂಡು, ನಾನು ಮಾರ್ಕೆಟ್ ಓಪನ್ ಮಾಡಿದಾಗ ಕೂಡ ಸಹ ಅವರ ಆಶೀರ್ವಾದ, ಹಿರಿಯರು ಎಲ್ಲ ನಮ್ಮ ಉಡುಪಲ್ ಪಂಚಾಯತಿಯಲ್ಲಿ ಹಿರಿಯ ರೈತರು ನಮ್ಗೆ ಆಶೀರ್ವಾದ ಮಾಡಿಂದ ಇವತ್ತು ಇಷ್ಟು ಆ ದೇವರ ಆಶೀರ್ವಾದದಿಂದ, ಅವರ ರೈತರ ಆಶೀರ್ವಾದದಿಂದ ಇವತ್ತು ಮಾರ್ಕೆಟ್ ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಇವತ್ತು ಮಾರ್ಕೆಟ್ ನೋಡಿದ್ರೆ ಗೊತ್ತು, ಭಾರತ ದೇಶದಲ್ಲೇ ನಂಬರ್ 1 ಆಗಿದೆ ಒಂದು ಒಡ್ಡಲ್ಲಿ ಮಾರ್ಕೆಟ್ ಅಂದ್ರೆ. ಅಂತ ಮಾರ್ಕೆಟ್ಗೆ ನಮ್ಮ ರೈತರಿಂದ, ಆ ರೈತರ ಒಂದು ಆಶೀರ್ವಾದದಿಂದ, ನಮ್ಮ ಪಾಪನವರ ಆಶೀರ್ವಾದದಿಂದ ಇವತ್ತು ಮಾರ್ಕೆಟ್ ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ನಿಜವಾಗ್ಲೂ ಹೇಳ್ತೀನಿ, ಇಂಥ ಒಂದು ರೈತರನ್ನ ನಾವು ಕಳ್ಕೊಂಡಿದ್ದಕ್ಕೆ ದುಃಖ ಆಗ್ತಾ ಇದೆ. ಆ ದೇವರ ಆಶೀರ್ವಾದ ಎಲ್ಲ ಅವ್ರ ಕುಟುಂಬಕ್ಕಿರಲಿ. ನಮ್ಮ ಪಾಪಣ್ಣವರಿಗೆ ಆತ್ಮಶಾಂತಿಗೆ ಆ ದೇವರಲ್ಲಿ ಮನವಿ ಮಾಡ್ತಾ ಒಂದು 4 ಮಾತು ಮಾತಾಡ್ತೀವಿ.